ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ಸಭೆ, ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಚರ್ಚೆ, ಗಡಿಯಲ್ಲಿ ಸೇನಾ ಸಿದ್ಧತೆ ಬಗ್ಗೆ ಸೂಚನೆ ಸಾಧ್ಯತೆ. ಪಾಕ್ ವಿರುದ್ಧ ನಮೋ ರಣಕಹಳೆ, ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ, ಪಾಕ್ ಮೇಲೆ ಸಮರ ಸಾರಲು ಕ್ಷಣಗಣನೆ. ಭಾರತೀಯ ನೌಕಾದಳದಿಂದ ಸಮರಾಭ್ಯಾಸ, ಮೇ 2ರವರೆಗೆ ಅರಬ್ಬಿ ಸಮುದ್ರದಲ್ಲಿ ಅಲರ್ಟ್, ದೇವರೇ ದಿಕ್ಕು ಎಂದ ಪಾಕ್ ಸಚಿವ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್, ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆ ಬ್ಯಾನ್, ಇತ್ತ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಪ್ರವೇಶ ಬಂದ್. ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ಸಭೆ, ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಚರ್ಚೆ, ಗಡಿಯಲ್ಲಿ ಸೇನಾ ಸಿದ್ಧತೆ ಬಗ್ಗೆ ಸೂಚನೆ ಸಾಧ್ಯತೆ. ಪಾಕ್ ವಿರುದ್ಧ ನಮೋ ರಣಕಹಳೆ, ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ, ಪಾಕ್ ಮೇಲೆ ಸಮರ ಸಾರಲು ಕ್ಷಣಗಣನೆ. ಭಾರತೀಯ ನೌಕಾದಳದಿಂದ ಸಮರಾಭ್ಯಾಸ, ಮೇ 2ರವರೆಗೆ ಅರಬ್ಬಿ ಸಮುದ್ರದಲ್ಲಿ ಅಲರ್ಟ್, ದೇವರೇ ದಿಕ್ಕು ಎಂದ ಪಾಕ್ ಸಚಿವ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್, ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆ ಬ್ಯಾನ್, ಇತ್ತ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಪ್ರವೇಶ ಬಂದ್. ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ಸಭೆ, ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಚರ್ಚೆ, ಗಡಿಯಲ್ಲಿ ಸೇನಾ ಸಿದ್ಧತೆ ಬಗ್ಗೆ ಸೂಚನೆ ಸಾಧ್ಯತೆ. ಪಾಕ್ ವಿರುದ್ಧ ನಮೋ ರಣಕಹಳೆ, ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ, ಪಾಕ್ ಮೇಲೆ ಸಮರ ಸಾರಲು ಕ್ಷಣಗಣನೆ. ಭಾರತೀಯ ನೌಕಾದಳದಿಂದ ಸಮರಾಭ್ಯಾಸ, ಮೇ 2ರವರೆಗೆ ಅರಬ್ಬಿ ಸಮುದ್ರದಲ್ಲಿ ಅಲರ್ಟ್, ದೇವರೇ ದಿಕ್ಕು ಎಂದ ಪಾಕ್ ಸಚಿವ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್, ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆ ಬ್ಯಾನ್, ಇತ್ತ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಪ್ರವೇಶ ಬಂದ್. ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ಸಭೆ, ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಚರ್ಚೆ, ಗಡಿಯಲ್ಲಿ ಸೇನಾ ಸಿದ್ಧತೆ ಬಗ್ಗೆ ಸೂಚನೆ ಸಾಧ್ಯತೆ. ಪಾಕ್ ವಿರುದ್ಧ ನಮೋ ರಣಕಹಳೆ, ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ, ಪಾಕ್ ಮೇಲೆ ಸಮರ ಸಾರಲು ಕ್ಷಣಗಣನೆ. ಭಾರತೀಯ ನೌಕಾದಳದಿಂದ ಸಮರಾಭ್ಯಾಸ, ಮೇ 2ರವರೆಗೆ ಅರಬ್ಬಿ ಸಮುದ್ರದಲ್ಲಿ ಅಲರ್ಟ್, ದೇವರೇ ದಿಕ್ಕು ಎಂದ ಪಾಕ್ ಸಚಿವ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್, ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆ ಬ್ಯಾನ್, ಇತ್ತ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಪ್ರವೇಶ ಬಂದ್.